ಹಲೋ ಎವ್ರಿವನ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಇಂದಿನ ಒಂದು ವಿಡಿಯೋದಲ್ಲಿ PGCET 2017 ಕ್ವಾಂಟಿಟೇಟಿವ್ ಅನಾಲಿಸಿಸ್ನ ಸೊಲ್ಯೂಷನ್ಸ್ನ ನೋಡ್ತಾ ಬರೋಣ ಸ್ಟೂಡೆಂಟ್ಸ್. The difference of the squares of the two consecutive odd integer is divisible by ನೋಡಿ ಸ್ಟೂಡೆಂಟ್ಸ್, ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಕ್ವಯರ್ಸ್ ಆಫ್ ಟೂ ಕನ್ಸಿಕ್ಯೂಟಿವ್ ನಂಬರ್ಸ್. ನೋಡಿ, ಕನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿದ್ರೆ ನಿಮಗೆ 2x plus 3 minus 2x minus 1 ಅಂತ ಬರುತ್ತೆ. ಯಾಕೆಂತಂದ್ರೆ ಕನ್ಸಿಕ್ಯೂಟಿವ್ ಆಡ್ ಇಂಟೀಜರ್ ನಂಬರ್ಸ್ ಅಲ್ಲ, ಕನ್ಸಿಕ್ಯೂಟಿವ್ ಆಡ್ ಇಂಟೀಜರ್ ಅಂತೇಳಿ is divisible by which of the following integer. ಇದನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಬರ್ತದೆ. ಓಕೆ, ಡಿಫರೆನ್ಸ್ ಅಂತ ಕೇಳಿರೋದ್ರಿಂದ ನಾವು ಮೈನಸ್ ಅಂತ ಹಾಕೊಂಡಿದ್ದೀವಿ. ಓಕೆ, ಡಿಫರೆನ್ಸ್ ಅಂತ ಕೇಳಿರೋದ್ರಿಂದ ನಾವು ಮೈನಸ್ ಅಂತ ಹಾಕೊಂಡಿದ್ದೀವಿ. ಅವಾಗ ಏನಾಗುತ್ತೆ, 2x plus 3 plus 2x plus 1 so into 2x plus 3 minus 2x minus 1 ಆಗುತ್ತೆ. ಓಕೆ, ಸೊ ನೀವು ಕ್ಯಾನ್ಸಲೇಷನ್ಸ್ ಮಾಡ್ಕೊಂಡ್ರಲ್ಲಿ 2x 2x minus 2x plus 2x ಕ್ಯಾನ್ಸಲೇಷನ್ 2x plus 2x 4x ಆಗ್ತದೆ, plus 3 plus 1 4 ಆಗ್ತದೆ ಸ್ಟೂಡೆಂಟ್ಸ್. ಇಲ್ಲಿ 3 minus 1, ಓಕೆ ನೋಡಿ, ಪ್ಲಸ್ 3 ಇದೆ, ಮೈನಸ್ 1 ಇದೆ, ಸೊ ಲೆಫ್ಟ್ ಔಟ್ ಏನಾಗುತ್ತೆ, 2 ಉಳ್ಕೊಳ್ಳುತ್ತೆ. ಸೊ ಈಗ ನಿಮಗೆ 4 ಇಂಟು 2 ಮಾಡಿದ್ರೆ ನಿಮ್ಗೆ 8 ಆಗ್ತದೆ. ಸೊ 4ನ ಕಾಮನ್ ತೆಗೆದ್ರೆ ನೆಕ್ಸ್ಟ್ ನಿಮಗೆ ಎಕ್ಸ್ ಪ್ಲಸ್ 1 ಉಳ್ಕೊಳ್ಳುತ್ತೆ. ಸೊ ಆನ್ಸರ್ ಇಸ್ 8. Next question. If L stand for plus, M stand for N, sorry, M stand for M stand for minus that. Okay, ಇಲ್ಲಿ ಬರ್ಕೋತೀನಿ ನೋಡಿ. L stands for, M stand for minus, N stand for multiplication, P stand for division ಅಂತ ಹೇಳಿದ್ದೀನಿ. ಓಕೆ, ಸೊ ಈಗ ಇಲ್ಲಿ ಒಂದು ವ್ಯಾಲ್ಯೂಸ್ ಕೊಟ್ಟಿದ್ದೀನಿ, ನೋಡ್ತಾ ಮಾಡಿ. ಏನು 14 n ಅಂತ ಹೇಳಿದ್ರೆ, n ಅಂದ್ರೆ ಏನು, ಮಲ್ಟಿಪ್ಲಿಕೇಶನ್ ಇಂಟು 10, L ಅಂದ್ರೆ ಏನು, ಪ್ಲಸ್ 4, 42, P ಅಂದ್ರೆ ಏನು, ಡಿವೈಡೆಡ್ ಬೈ 2, M ಅಂದ್ರೆ ಏನು, ಮೈನಸ್ 8. ಈ ಈಕ್ವೇಶನ್ ಈ ರೀತಿ ಬರುತ್ತೆ. ಇದನ್ನ ನಾವು ಬಾಡ್ಮಾಸ್ ರೂಲ್ ಅಂತ ಹೇಳ್ತೀವಿ. ಸೊ ಬಾಡ್ಮಾಸ್ ರೂಲ್ ನೀವು ಕೇಳಿರ್ತೀರಾ, ಬಾಡ್ಮಾಸ್ ಅಂತ ಹೇಳಿದ್ರೆ ಬ್ರಾಕೆಟ್, ಆರ್ಡರ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಟ್. ಓಕೆ ನೋಡಿ, ಬ್ರಾಕೆಟ್ ಇದ್ರೆ ಬ್ರಾಕೆಟ್ ತೆಗೆದು, ಆರ್ಡರ್ ಓಪನ್ ಬ್ರಾಕೆಟ್, ಯಾವುದು ಬಿಗ್ ಬ್ರಾಕೆಟ್ ಇದೆ, ಸ್ಮಾಲ್ ಬ್ರಾಕೆಟ್ ಇದೆ, ಆರ್ಡರ್ ಇಲ್ಲಿ ಫಾಲೋ ಅನ್ನ ಮಾಡ್ಬೇಕಾಗ್ತದೆ. ಓಕೆ, ಇಲ್ಲಿ ಫಸ್ಟ್ ಡಿವಿಷನ್ ಮಾಡಬೇಕು ಸ್ಟೂಡೆಂಟ್. ಫಸ್ಟ್ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್. ಡಿವಿಷನ್ ಯಾವ ಕಡೆ ಮಾಡಬೇಕು, ಆಲ್ವೇಸ್ ಯು ಶುಡ್ ಡೂ ಫ್ರಮ್ ಲೆಫ್ಟ್ ಸೈಡ್. ಇಲ್ಲಿ ನೋಡಿ, 42 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಏನಾಗುತ್ತೆ, 21 ಬರುತ್ತೆ. ಓಕೆ, ಲೆಫ್ಟ್ ಔಟು ನಿಮ್ಗೆ ಏನಾಗ್ತದೆ, 21 ಮೈನಸ್ 8 ಆಗುತ್ತೆ. ನೆಕ್ಸ್ಟ್ ನೀವೇನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಿ. 14 10s is 140. ಓಕೆ, ಸೊ ನೋಡಿ, ಫಸ್ಟ್ ನಾನು ಏನ್ ಮಾಡಿದೆ, ಡಿವಿಷನ್ ಮಾಡಿದೆ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿದೆ. ಓಕೆ, ಸೊ ಈಗ ಏನಾಯ್ತು ಆನ್ಸರ್ ನಿಮಗೆ 140 ಪ್ಲಸ್ 20, ದಟ್ ಇಸ್ 141 ಮೈನಸ್ 8 ಆಗುತ್ತೆ. ಫೈನಲಿ ಸಬ್ಟ್ರಾಕ್ಷನ್ ಮಾಡಬೇಕು. ಸಬ್ಟ್ರಾಕ್ಷನ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, 150 ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಓಕೆ, ಈ ರೀತಿ ಕ್ವಶನ್ ಇದೆ, 0.009 ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೀವು, ಅವಾಗ ಏನಾಗುತ್ತೆ, 0.009 ಬೈ 0.01 ಆಗುತ್ತೆ. 0.0 ಹೋದ್ರೆ ನಿಮ್ಗೆ ಏನು ಉಳ್ಕೊಳ್ಳುತ್ತೆ, 0.9 ಉಳ್ಕೊಳ್ಳುತ್ತೆ. ಇಲ್ಲಿ 1 ಉಳ್ಕೊಳ್ಳುತ್ತೆ. ಒನ್ಸ್, ಸೊ ಜಸ್ಟ್ ಒನ್ಸ್, ದಿಸ್ ಇಸ್ 0.9. ಸೊ ಫೈನಲ್ ಆನ್ಸರ್ ವಿಲ್ ಬಿ 0. ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ಗಳು, ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನ ನಾವು ಬೇಕು ಅಂತ ನಮ್ಮ ಚಾನಲ್ ಅಲ್ಲಿ ನೀವು ಕೋಚಿಂಗ್ ಅನ್ನ ಇದು ಮಾಡ್ಕೊಳ್ಳಿ. ಸೊ ಅಲ್ಲಿ ಡೆಫಿನೆಟ್ ಆಗಿ ನೀವು
ಇನ್ನೂ ಬೇಕಾದಷ್ಟು ಸಾಲ್ವ್ ನಾವು ಮಾಡಿದ್ದೀವಿ, ನೀವಲ್ಲಿ ನೋಡ್ಬೋದು. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ನೋಡಿ ಸ್ಟೂಡೆಂಟ್ಸ್, ಎಲ್ಲ ಪಾಯಿಂಟ್ ಅಲ್ಲಿ ಇದೆ ಅಂತ ಏನು ವರಿ ಮಾಡ್ಕೋಬಿಡಿ, ಪಾಯಿಂಟ್ ಅಲ್ಲಿ ಇರ್ಲಿ, ನಾಟ್ ಟು ವರಿ. ಓಕೆ, ಈ ರೀತಿ ಕೊಟ್ಟಾಗ ಪಾಯಿಂಟ್ ಅಲ್ಲಿ ಇದ್ರೂ ಕೂಡ ನೀವು ನೋಡಿ 0.5 ಇಂಟು 2 ಏನಾಗುತ್ತೆ 1. ಓಕೆ, ಸೊ ಅಲ್ಲಿಗೆ 0.5 ಓಕೆ. ನೆಕ್ಸ್ಟ್ ಇಲ್ಲಿ 9 ಇದೆ. ಓಕೆ, 9 ಇದೆ. ಸೊ 9 ಇದ್ರೆ ನೀವೇನ್ ಮಾಡಿ ಅದನ್ನ ನೋಡಿ 0.09 ಟು 4 ಮಾಡಿದ್ರೆ 0.3 ಆಗುತ್ತೆ. ನೆಕ್ಸ್ಟ್ 0.09 ಇಂಟು 40 ಮಾಡಿದ್ರೆ ನಿಮ್ಗೆ ಏನಾಗುತ್ತೆ 3.6 ಬರುತ್ತೆ. 0.09 0.09 40 ಓಕೆ. ನೆಕ್ಸ್ಟ್ ಅದೇ ರೀತಿ 0.12 1 0.12 4. ಫೈನಲ್ ಆಗಿ ಏನು ನೋಡ್ಕೊಳುತ್ತೆ ನಿಮಗೆ 40 ಇಂಟು 4. 40 ಇಂಟು 4 ಇಸ್ 160. 160 ಇಂಟು 5 ಅಂದ್ರೆ 16 ಇಂಟು 5. 16 ಇಂಟು 5 ಬೇಡ ನಿಮಗೆ, 16 ಅಲ್ಲಿ ಹಾಫ್ ಅಂದ್ರೆ 8 ನೋಡಿ. 160 ಹಾಫ್ ಅಂದ್ರೆ 80 ಇಂಟು 5 ಮಾಡಿದ್ರೆ ಇನ್ನೊಂದು 0 ಇಸ್ 800. ಸೊ 800 is right. Okay, what is the difference between the biggest and the smallest fraction amount? Okay, biggest to smallest to fraction na ಡಿಫ್ರೆನ್ಸ್ ಕೇಳಿದ್ದಾನೆ. ಫಸ್ಟ್ ನಾವು ಬಿಗ್ಗೆಸ್ಟ್ ಫ್ರಾಕ್ಷನ್ ಯಾವುದು, ಸ್ಮಾಲೆಸ್ಟ್ ಫ್ರಾಕ್ಷನ್ ನೋಡ್ಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ 2/3 ಅಂತ ಹೇಳ್ತೀವಿ. 2/3 ಇಸ್ ನಥಿಂಗ್ ಬಟ್ 0.66. ಸರ್ ಹೆಂಗ್ ಗೊತ್ತಾಯ್ತು ಸರ್? ನೋಡಿ, ಒಂದು ಟೇಬಲ್ ಇದೆ ನಮ್ಮ ಹತ್ರ. ಆ ಟೇಬಲ್ ನನ್ನ ಪರ್ಸೆಂಟೇಜ್ ಒಂದು ವಿಡಿಯೋ ಇದೆ, ಅದ್ರಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. 1/2 ಅಂದ್ರೆ 50%, 1/3 ಅಂದ್ರೆ 30.33%, 1/4 ಅಂದ್ರೆ 25%, 1/5 ಅಂತ 1/7 ಅಂತ ಹೇಳಿದ್ರೆ 14.28, 1/8 ಅಂತ ಹೇಳಿದ್ರೆ 0.5%. ಈ ರೀತಿಯಾದಂತ ಒಂದು ಟೇಬಲ್ ಇದೆ. ಆ ಟೇಬಲ್ ನ ಗ್ಯಾಪ್ ನ ಇಟ್ಕೊಂಡಿರ್ಬೇಕು. ಫ್ರಾಕ್ಷನ್ಸ್ ಟು ಪರ್ಸೆಂಟೇಜ್ ಮಾಡ್ತೀನಿ, ಫ್ರಾಕ್ಷನ್ಸ್ ಟು ಪರ್ಸೆಂಟೇಜ್ ಮಾಡ್ಕೋತಾ ಇದ್ದೀವಿ. 1/3 ಅಂದ್ರೆ 33.33. 2/3 ಅಂದ್ರೆ ಏನ್ ಮಾಡಿ, ಈ 33 ಇಂಟು 2 ಮಾಡಿ 66.66. ಆ ರೀತಿ ಮಾಡಿದಾಗ ನಿಮ್ಗೆ ನೆಕ್ಸ್ಟ್ 3/4 ಇದೆ ನೋಡಿ. 1/4 ಅಂದ್ರೆ ಸ್ಟೂಡೆಂಟ್ 25% ಇದೆ. 3/4 ಅಂದ್ರೆ ಏನಾಗುತ್ತೆ, 25 ಇಂಟು 3 ಮಾಡಿದ್ರೆ ನಿಮ್ಗೆ 75% ಬರ್ತದೆ. ನೆಕ್ಸ್ಟ್ 4/5 ಇದೆ ಸ್ಟೂಡೆಂಟ್. 1/5 ಅಂತ ಹೇಳಿದ್ರೆ 20%, 20 ಇಂಟು 5, 20 ಇಂಟು 4 ಮಾಡೋದು ನಿಮ್ಗೆ 80%. ನೆಕ್ಸ್ಟ್ 5/6 ಇದೆ ನೋಡಿ. 1/6 ಅಂದ್ರೆ 16.7, 5/6 ಅಂದ್ರೆ 1/6 ಅಂದ್ರೆ 100% ಅಲ್ಲಿ 16.67 ಮೈನಸ್ ಮಾಡಿ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರು? 83.33 ಬರುತ್ತೆ. ಈಗ ನಿಮ್ಗೆ ತಿಳ್ಕೊಂಡಾಗೆ ಹೈಯೆಸ್ಟ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್ ನೋಡಿ, 83.33. ಲೋಯೆಸ್ಟ್ ಯಾವ್ದಾಗುತ್ತೆ 2/3. ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದಾನೆ. ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ಈ ರೀತಿನೂ ಮಾಡ್ಬೋದು, 83.3 ಮೈನಸ್ 66.6 ಅಂತಾನೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವೇನ್ ಮಾಡಿ, ಡಿಫ್ರೆನ್ಸ್ ಅಂತ ತಗೊಂಡ್ರೆ 5/6 ಮೈನಸ್ 2/3. ಸೊ ನೀವು LCM ತಗೊಂಡ್ರೆ ಅದಕ್ಕೆ 6 ಬರುತ್ತೆ. ಸೊ 5 ಮೈನಸ್ 4 ಬರುತ್ತೆ. ಸೊ ಆವಾಗ ನಿಮಗೆ ಫೈನಲ್ ಆಗಿ 1/6 ಬರುತ್ತೆ. ಇಲ್ಲಿ ಮೈನಸ್ ಮಾಡಿದ್ರೆ ನಿಮ್ಗೆ ಅಷ್ಟೇ ಬರುತ್ತೆ ಸ್ಟೂಡೆಂಟ್. ಓಕೆ, ಮೈನಸ್ ಮಾಡಿದ್ರೆ ನಿಮ್ಗೆ 16.67 ಬರುತ್ತೆ. 16.67 ಅಂತ ಹೇಳಿದ್ರೆ ನೋಡಿ 1/6. ಆ ಟೇಬಲ್ ಗ್ಯಾಪ್ ನ ಇಟ್ಕೊಂಡಿದ್ರೆ ನೀವು ಈಸಿಯಾಗಿ ಸೊಲ್ಯೂಷನ್ ಮಾಡಬಹುದು. Moving on to the next question. A 2-digit number is such that the product of the digits is 8 when 18 is 1 second. ಪ್ರಾಡಕ್ಟ್ ಅಂತ ಹೇಳಿದ್ರೆ ನಿಮಗೆ A ಇಂಟು B ಅಂತ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, A ಇಂಟು B ಇಸ್ ಈಕ್ವಲ್ ಟು 8 ಅಂತ ಹೇಳಿದ್ದಾನೆ. ಓಕೆ ನೋಡಿ, ಪ್ರಾಡಕ್ಟ್ ಆಫ್ ದ ಡಿಜಿಟ್ಸ್ ಅಂತ. ಇನ್ನೊಂದು ಡಿಜಿಟ್ಸ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ 32 ಅಂತ ತಗೊಂಡ್ರೆ ಇಲ್ಲಿ 10th ಪ್ಲೇಸ್ ಬರುತ್ತೆ ಸ್ಟೂಡೆಂಟ್ಸ್. ನೋಡಿ, 30ನ 10th ಪ್ಲೇಸ್ ಅಂತ ಹೇಳ್ತೀವಿ, 2ನ ನಾವು ಯೂನಿಟ್ಸ್ ಪ್ಲೇಸ್ ಅಂತ ಹೇಳ್ತೀವಿ. ಓಕೆ, ಈ ಈಕ್ವೇಷನ್ನ ನೀವು ಗ್ಯಾಪ್ನ ಇಟ್ಕೊಂಡ್ಬಿಡ್ಬೇಕು. ನೋಡಿ 10A ಪ್ಲಸ್ B ಅಂತ ಹೇಳ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ನಮಗೆ. ಓಕೆ, ಅಂದರೆ 10th ಪ್ಲೇಸು ಮತ್ತು ಯೂನಿಟ್ಸ್ ಪ್ಲೇಸು ಅಂತ. ಈಗ ನೋಡಿ, ವೆನ್
18 is added to the numbers than, okay, 18 is added to the number. ನೋಡಿ ನಂಬರ್ ಯಾವುದು ಅಂತ ಗೊತ್ತಿಲ್ಲ ನಮಗೆ. ಸೊ ನಂಬರ್ ಏನಾಗಿರ್ಬೋದು? ಸೊ 10a ಪ್ಲಸ್ ಬಿ, ಇದು ನಂಬರು, ಒಂದು ನಂಬರ್, ಯಾವುದೋ ಒಂದು ನಂಬರ್. ಇದಕ್ಕೆ ಏನು ಮಾಡ್ತಾರಂತೆ? 18 ಆ್ಯಡ್ ಮಾಡ್ತಾರಂತೆ. ಸೊ ದ್ಯಾನ್ ಡಿಜಿಟ್ಸ್ ಆರ್ ರಿವರ್ಸ್ಡ್. ಓಕೆ, ಡಿಜಿಟ್ಸ್ ಅಂದರೆ 10a ಇರೋದೇನಾಗುತ್ತೆ? ಬಿ ಆಗ್ತದೆ, ಬಿ ಇರೋದೇನಾಗುತ್ತೆ? ಎ ಆಗುತ್ತೆ. ಓಕೆ, ಇದನ್ನ ಈಕ್ವೇಷನ್ 1 ಅಂತ ಇಟ್ಕೊಂಡಿರೋಣ. ಓಕೆ, ಸೊ ದ್ಯಾನ್ ಈ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ನಮಗೆ ಓಕೆ, ಸೊ 18 ಈಸ್ ಈಕ್ವಲ್ ಟು 10a ಪ್ಲಸ್ ಬಿ ಮೈನಸ್ 10b ಮೈನಸ್ ಎ ಆಗುತ್ತೆ. ಅಂದರೆ 10a ಪ್ಲಸ್ ಬಿನ ಈ ಕಡೆ ತೊಗೊಂಡ್ರೆ ಪ್ಲಸ್ ಇರೋದು ಮೈನಸ್ ಆಗ್ತದೆ. 18 ಈಸ್ ಈಕ್ವಲ್ ಟು 10a ಮೈನಸ್ ಎ, 1a ಉಳ್ಕೊಳ್ಳುತ್ತೆ, ಸಾರಿ 9a ಉಳ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. 9 ಕಾಮನ್ ತೆಗೆದ್ರೆ ಅದೇ ರೀತಿ 10b ಮೈನಸ್ ಬಿ ಉಳಿದ್ರೆ ಅಲ್ಲೂ ಕೂಡ 9b ಬರುತ್ತೆ. ಸೊ ಎ ಮೈನಸ್ ಬಿ ಬರುತ್ತೆ. 9 1s 9 2s. ಸೊ ಎ ಈಸ್ ಈಕ್ವಲ್ ಟು ಅಥವಾ ಬಿ ಈಸ್ ಈಕ್ವಲ್ ಟು ಎ ಮೈನಸ್ 2 ಅಂತ ಬರುತ್ತೆ, ಅಥವಾ ಬಿ ಮೈನಸ್ ಎ ಈಸ್ ಈಕ್ವಲ್ ಟು 2 ಅಂತ ಬರುತ್ತೆ ನಿಮಗೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡ್ಕೋಬೋದು. ಎ ಈಸ್ ಈಕ್ವಲ್ ಟು ಬಿ ಮೈನಸ್ 2 ಅಂತ ಬರುತ್ತೆ, ಇಟ್ಕೊಳ್ಳೋಣ. ಈಗೇನು ಮಾಡೋಣ? ನಾವು ಈಕ್ವೇಷನ್ನ ಆ್ಯಡ್ ಮಾಡ್ಕೊಳ್ಳೋಣ. ಯಾವ ಈಕ್ವೇಷನ್? ಮೊದಲನೇ ಈಕ್ವೇಷನ್ ತೊಗೋತೀನಿ, ಎ ಇಂಟು ಬಿ. ನೋಡಿ ಎ ಇಂಟು ಬಿ ಇದೆಯಲ್ಲ ಸ್ಟೂಡೆಂಟ್ಸ್, ಅದನ್ನು ತೊಗೋತೀನಿ. ನೋಡಿ ಎ ಅಂದರೆ ಇಲ್ಲಿ ಈಕ್ವೇಷನ್ 2ಲಿ ಎ ಈಸ್ ಈಕ್ವಲ್ ಟು ಏನು ಬಂದಿದೆ? ಬಿ ಮೈನಸ್ ಎ ಅಂತಿದೆ. ಓಕೆ, ಅದನ್ನೇನು ಮಾಡ್ಕೊತೀನಿ, ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ದ್ಯಾನ್ ಬಿ ಇಂಟು ಬಿ, ಬಿ ಸ್ಕ್ವೇರ್ ಮೈನಸ್ 2b ಮೈನಸ್ 8, ಅಂದರೆ 8ನ ಈ ಕಡೆ ತೊಗೊಂಡ್ರೆ ಇಲ್ಲಿ 0 ಇರುತ್ತೆ. ಓಕೆ, ಸೊ ದ್ಯಾನ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಬಿ ಸ್ಕ್ವೇರ್ ಮೈನಸ್ 4b ಮೈನಸ್ 2b ಮೈನಸ್ 8 ಮೈನಸ್ 0 ಅಂತ ಬರುತ್ತೆ. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಬಿ ಇಂಟು ಬಿ ಮೈನಸ್ 4 ಪ್ಲಸ್ 2 ಇಂಟು ಬಿ ಮೈನಸ್ 4 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಫೈನಲ್ ಆಗಿ ನಿಮಗೆ ಬಿ ಮೈನಸ್ 4 ಬಿ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಓಕೆ, ಸೊ ಈಗ ನಾವು ಯಾವ್ದಾದ್ರು ಒಂದು ಈಕ್ವೇಷನ್ಸ್ಗೆ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಏನಾಗುತ್ತೆ? ಅಥವಾ ಬಿ ಪ್ಲಸ್ 2 ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಬಿ ಪ್ಲಸ್ 2 ಇಸ್ ಈಕ್ವಲ್ ಟು 0, ಅಥವಾ ಬಿ ಇಸ್ ಈಕ್ವಲ್ ಟು ಮೈನಸ್ 2 ಬರುತ್ತೆ. ಓಕೆ, ಅಥವಾ ಇದು ಮೈನಸ್ ಬಂದಾಗ ನಾವು ಅದನ್ನು ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಸ್ಟೂಡೆಂಟ್ಸ್. ನೋಡಿ ಇನ್ನೊಂದು ಈಕ್ವೇಷನ್ ಬಿ ಮೈನಸ್ 4 ಇಸ್ ಈಕ್ವಲ್ ಟು 0 ಇದೆ. ಸೊ 4ನ ನೀವು ಈ ಕಡೆ ತೊಗೊಂಡು ಏನಾಗುತ್ತೆ? ಪ್ಲಸ್ 4 ಆಗುತ್ತೆ. ಸೊ ಬಿ ಈಸ್ ಈಕ್ವಲ್ ಟು 4 ಬರುತ್ತೆ. ಸೊ ಬಿ ಈಸ್ ಈಕ್ವಲ್ ಟು 4 ಬಂದ ತಕ್ಷಣ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತ. ಸೊ ಎ ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ? ಬಿ ಮೈನಸ್ ಎ ಇದೆ. ನೋಡಿ ಬಿ ಮೈನಸ್ ಎ ಇದೆ. ಸೊ ಅದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ಈಗ ಬಿ ಸಾರಿ ಎ ಈಸ್ ಈಕ್ವಲ್ ಟು ಬಿ, ನಮಗೆ ವ್ಯಾಲ್ಯೂ ಗೊತ್ತಿದೆ ಎಷ್ಟು? 4. ಸೊ ಎ ಎಷ್ಟು? 2. ಎ ಈಸ್ ಈಕ್ವಲ್ ಟು 2 ಬರುತ್ತೆ. ಅಂದರೆ 2 ಮತ್ತು 4, ಎ ಪ್ಲೇಸಲ್ಲಿ 2 ಇದೆ, ನೆಕ್ಸ್ಟ್ ಬಿ ಪ್ಲೇಸಲ್ಲಿ 4 ಇದೆ. ಸೊ 24 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಫ್ ದ 7th ಡೇ, ಅದು ಕ್ಲೇ ಅಲ್ಲ, ಇಟ್ಸ್ ಎ ಡೇ. ಓಕೆ, ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಫ್ ದ 7th ಡೇ ಆಫ್ ದ ಮಂತ್ ಈಸ್ 3 days ಅರ್ಲಿಯರ್ ದ್ಯಾನ್ ಫ್ರೈಡೇ. ಓಕೆ, 3 days ಅರ್ಲಿಯರ್ ದ್ಯಾನ್ ಫ್ರೈಡೇ. ಫಾರ್ ಎಕ್ಸಾಂಪಲ್ ನಿಮಗೆ 7th ಡೇ ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಸಪೋಸ್ ನೀವು ಸಂಡೇ ಅಂತ ತಗೊಂಡ್ರೆ ಸ್ಯಾಟರ್ಡೇ ನಿಮಗೆ 7th ಡೇ ಬರುತ್ತೆ. ಬಟ್ ಇಲ್ಲೇನು ಹೇಳಿದ್ದಾನೆ? ಇಫ್ ದ 7th ಡೇ ಆಫ್ ದ ಮಂತ್ ಈಸ್ 3 days ಅರ್ಲಿಯರ್ ದ್ಯಾನ್ ಫ್ರೈಡೇ. 3 days ಅರ್ಲಿಯರ್ ದ್ಯಾನ್ ಫ್ರೈಡೇಸ್ ಅಂತ ಹೇಳಿದ್ರೆ ನೋಡಿ, ಥರ್ಸ್ಡೇ, ವೆಡ್ನೆಸ್ಡೇ, ಟ್ಯೂಸ್ಡೇ. 3 days ಅರ್ಲಿಯರ್ ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಟ್ಯೂಸ್ಡೇ ಏನಾಗುತ್ತೆ? 7th ಡೇ ಆಫ್ ದಟ್ ಪರ್ಟಿಕ್ಯುಲರ್ ಮಂತ್ ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಕೇಳಿದ್ದಾನೆ? ವಾಟ್ ಈಸ್ ದ ಡೇ ವಿಲ್ ಬಿ ಆನ್ ದ 19th ಡೇ ಆಫ್ ದ ಮಂತ್ ಕೇಳಿದ್ದಾನೆ. ಓಕೆ, ಇಲ್ಲಿ ನೋಡಿ 7th ಡೇ ಟ್ಯೂಸ್ಡೇ ಆದರೆ 14th ಡೇನೂ ಟ್ಯೂಸ್ಡೇ ಇರುತ್ತೆ. ಓಕೆ, ನೆಕ್ಸ್ಟು 21st ಡೇನೂ ಕೂಡ ನಿಮಗೆ ಟ್ಯೂಸ್ಡೇನೇ ಇರುತ್ತೆ. ಓಕೆ, ಕಾಮನ್ ಸೆನ್ಸ್ ಸಿಂಪಲಾಗಿ ನೀವು ನೋಡ್ಬೇಕಾದ್ರೆ. ಓಕೆ, ಸೊ ಯಾವನೇನು ಕೇಳಿರೋದು? 19th ಡೇ. ಇಲ್ಲಿ ನೋಡಿ 21th ಡೇ ನಿಮಗೆ ಟ್ಯೂಸ್ಡೇ ಇದೆ, 20th ಡೇ ಏನಾಗುತ್ತೆ? ಹಿಂದೆ ಹೋಗಿ ಮಂಡೇ ಆಗುತ್ತೆ. ಸೊ 19th ಡೇ ಏನಾಗುತ್ತೆ ಸ್ಟೂಡೆಂಟ್ಸ್? ಸಂಡೇ ಆಗ್ತದೆ. ಸೊ ಸಂಡೇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್ ಇನ್ ಎ ಕ್ಯೂ ಇನ್ 17th ಫ್ರಮ್ ದ ಫಸ್ಟ್ ಅಂಡ್ 13th ಫ್ರಮ್ ದ ಲಾಸ್ಟ್. ಹೌ ಮೆನಿ ಪೀಪಲ್ ಸ್ಟ್ಯಾಂಡಿಂಗ್ ಇನ್ ದ ಕ್ಯೂ? ಇದಕ್ಕೊಂದು ಸ್ಮಾಲ್ ಫಾರ್ಮುಲಾ ಇದೆ, ಅದನ್ನು ಅಪ್ಲೈ ಮಾಡಿಕೊಡಿ, ನಿಮ್ಗೆ ಆನ್ಸರ್ ಬರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಪ್ಲಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಮೈನಸ್ 1 ಮಾಡಿಕೊಡಿ. ಇಲ್ಲಿ ಫ್ರಮ್ ದ ಫಸ್ಟು ಫ್ರಮ್ ದ ಲಾಸ್ಟ್ ಅಂತ ಹೇಳಿದ್ದೀನಿ. ಫ್ರಮ್ ದ ಫಸ್ಟು 17 ಅಂತೆ, ಫ್ರಮ್ ದ ಲಾಸ್ಟು 13 ಅಂತೆ, -1 ಮಾಡಿ. ದಟ್ ಈಸ್ 13 - 1 ಈಸ್ ಈಕ್ವಲ್ ಟು
29. So 29 is the right answer. Okay, next question ನೋಡಿ. If a car is depreciated on written down value method, if present value of the car is 6 lakh, what is the return on value after 4 years ಅಂತ ಕೇಳಿದ್ದೇನೆ. ನೋಡಿ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮಲ್ಲಿ ಪರ್ಸೆಂಟೇಜಿನ ಮೆನ್ಷನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಕೊಟ್ಟಿದ್ದಾನೆ, ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದಾನೆ ಆ ಪ್ರಾಬ್ಲಮಲ್ಲಿ. ಸೊ ಪರ್ಸೆಂಟೇಜ್ ಮೆನ್ಷನ್ ಮಾಡಿಲ್ಲದೆ ಇರೋ ಕಾರಣ ನಿಮಗೆ ಇದು ಪ್ರಾಬ್ಲಮ್ಮು ಸೊಲ್ಯೂಷನ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಕೆ ಎ ಅಥಾರಿಟಿನೇ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದೆ. ಓಕೆ, ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ರಮೇಶ್ ಬಾರೋಡ್ rupees 1 lakh at 8% compound interest. Okay, interest is compounded annually. How much should he repay at the end of the first year so that he repaying rupees 54,000? Z ಅನ್ನೋದು ರುಪೀಸು, ಅದು ಸ್ವಲ್ಪ ಇದಾಗಿದೆ. 54,000 at the end of the second year. ಅವನು ಸೆಕೆಂಡ್ ಇಯರ್ 54,000 ಕೊಡ್ತಾನಂತೆ, ಫಸ್ಟ್ ಇಯರ್ ಎಷ್ಟು ಕೊಡಬೇಕು ಅಂತ ಕೇಳಿದ್ದಾನೆ. ಓಕೆ, ಜನರಲಿ ನೀವು ಮೊದಲನೇ ವರ್ಷಕ್ಕೆ 1 ಲ್ಯಾಕ್ಗೆ 8% ಅಂದರೆ ಎಷ್ಟಾಗುತ್ತೆ ಸ್ಟೂಡೆಂಟ್? 8,000 ರುಪೀಸ್ ಆಗುತ್ತೆ. ಸೊ ಅಲ್ಲಿಗೆ 1,08,000 ಈ ಶುಡ್ ಪೇ ಅಟ್, ಈ ಕೇಸ್ ಅವ್ನು ಪೇ ಮಾಡಿದ್ರೆ ಫಸ್ಟ್ ಇಯರು 1,08,000 ಪೇ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲೇನು ಹೇಳ್ತಾ ಇದ್ದಾನೆ, 54,000 ಸೆಕೆಂಡ್ ಇಯರ್ ಪೇ ಮಾಡ್ತಾನಂತೆ. 54,000 ಸೆಕೆಂಡ್ ಇಯರ್ ಪೇ ಮಾಡ್ತಾನೆ ಅಂತ ಹೇಳಿದ್ರೆ ಆ 54,000 108% ಆಗುತ್ತೆ ಸ್ಟೂಡೆಂಟ್. ನೋಡಿ, 100 + 8 108% ಈಸ್ ಈಕ್ವಲ್ ಟು ಎಷ್ಟು? 100%. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರು 50,000 ಬರುತ್ತೆ. ಓಕೆ, ಅಂದರೆ ಈ 50,000ನ 1,08,000 ಮೈನಸ್ ಮಾಡಿದ್ರೆ ನಿಮಗೆ ಉಳ್ಕೊಳ್ಳೋದು 58,000. ಈ 58,000ನ ಅವನು ಫಸ್ಟ್ ಇಯರ್ ಪೇ ಮಾಡಿದ್ರೆ ಸೆಕೆಂಡ್ ಇಯರ್ ಅವನು ಎಷ್ಟು ಪೇ ಮಾಡ್ಬೋದು? 54,000 ಪೇ ಮಾಡ್ಬೋದು. ಸೊ ಅವಲ್ಲಿಗೆ ಇಲ್ಲಿ ನೋಡಿ 1,08,000. ಬಟ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ 1,12,000 ಆಗುತ್ತೆ. ಅಂದರೆ ಇನ್ನೂ 4,000 ಸೆಕೆಂಡ್ ಇಯರ್ಗೆ ಅವನಿಗೆ ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡಿದಾಗೆ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ 58,000. ಓಕೆ, ಇಫ್ the diagonals of a rhombus are 8 centimeters and 10 centimeters respectively. ನೋಡಿ, ಏರಿಯಾ ಆಫ್ ಎ ರೋಂಬಸ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಏರಿಯಾ ಆಫ್ ರೋಂಬಸ್ ಅಂತ ಹೇಳಿದ್ರೆ 1/2 ಇಂಟು D1 ಇಂಟು D2 ಅಂತ ಹೇಳ್ತೀವಿ. ಸೊ ಅವನೇ ಕೊಟ್ಟಿದ್ದಾನೆ D1 ಅಂದ್ರೆ ಏನು ಅಂತ. D1 ಎಷ್ಟಂತೆ? 8, D2 ಎಷ್ಟಂತೆ? 10. ಸೊ 2 1s are 2 4s are, so 40 centimeters square is the right answer. Okay, if the sum of the first 11 terms in the arithmetic progression are equals to, sum of the, for example, m anta tagona, okay, sum of the first 11 terms m anta tagona plus equals to the first terms. Okay, this is 11th term, it is 19th term, idun n anta tagona is equal to ಏನಾಗುತ್ತೆ? ಓಕೆ, m + n is equal to 0 ಅಂತ ತಗೊಂಡು ಆವಾಗ ಏನಾಗುತ್ತೆ? ಸಮ್ ಆಫ್ 11 ಟರ್ಮ್ ಪ್ಲಸ್ ಸಮ್ ಆಫ್ 19 ಟರ್ಮ್ ಏನಾಗುತ್ತೆ ಸ್ಟೂಡೆಂಟ್ಸ್? 30 ಆಗುತ್ತೆ. ದೆನ್ ವಾಟ್ ಈಸ್ ದ ಸಮ್ ಆಫ್ ದಿ 13th ಟರ್ಮ್ ಅಂತ ಕೇಳಿದ್ದೇನೆ. ಸೊ 13th ಟರ್ಮ್ ಅಂತ ಹೇಳಿದ್ರೆ 30 - 30 is equal to 0. That is the right answer. Okay, if a milkman mixtures 20 liters of water with 80 liters ಆಫ್ ಮಿಲ್ಕ್ಸ್ ಅಂತ ಹೇಳಿದೆ. ನೋಡಿ ಸ್ಟೂಡೆಂಟ್ಸ್, ಇದು ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್ ಪ್ರಾಬ್ಲಮ್ ಬರುತ್ತೆ. ಅಂದರೆ ರೇಷಿಯೋನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ಪ್ರಾಬ್ಲಮ್. ಸೊ ವಾಟರ್ ಇಷ್ಟು ಮಿಲ್ಕ್ ಅಂತ ತಗೊಳ್ಳೋಣ. ಸೊ ವಾಟರ್ ಇಷ್ಟು ಮಿಲ್ಕ್ ಅಂತ ಹೇಳಿದ್ರೆ ಮೊದಲು 20 ಇತ್ತು ಮಿಲ್ಕು, ವಾಟರು 80% ಇತ್ತು. ಓಕೆ, ಹೌದಲ್ಲ? 80 liters ಆಫ್ ಮಿಲ್ಕ್ಸ್ ಆ್ಯಂಡ್ 20 liters ಆಫ್ ವಾಟರ್. ಇದೇನಾಗುತ್ತೆ? 1:4 ಇದೆ. ಓಕೆ, ರೇಷಿಯೋ ಇಟ್ಕೊಳ್ಳೋಣ. ನೆಕ್ಸ್ಟ್, ಆಫ್ಟರ್ ಸೆಲ್ಲಿಂಗ್ 1/4 ಆಫ್ ದ ಮಿಕ್ಸ್ಚರ್. ಸೊ ನೋಡಿ, 1/4 ಆಫ್ ದ ಮಿಕ್ಸ್ಚರ್ ಅಂತ ಹೇಳಿದ್ರೆ ಸಪೋಸ್ 100 liters ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, 100 ಲೀಟರ್ಸಲ್ಲಿ 1/4 ಆಫ್ ದ ಮಿಕ್ಸ್ಚರ್ ಸೇಲ್ ಆಗುತ್ತಂತೆ. ಅಂದರೆ ಎಷ್ಟು ಸೇಲ್ ಆಗುತ್ತಂತೆ? 25 ಲೀಟರ್ ಸೇಲ್ ಆಗುತ್ತಂತೆ. ಓಕೆ, ಅಲ್ಲಿಗೆ ರಿಮೈನಿಂಗ್ ಎಷ್ಟು ಉಳ್ಕೊಂಡಿದೆ ಸ್ಟೂಡೆಂಟ್ಸ್? ರಿಮೈನಿಂಗ್ 75 ಲೀಟರ್ಸ್ ಉಳ್ಕೊಂಡಿದೆ. ಓಕೆ, ಈ 75 ಲೀಟರ್ಸ್ ಇರಲಿ. He adds water to replenish the quantity as he has sold. What is the current proportion of the water ಅಂತ ಕೇಳಿದ್ದಾನೆ. ಓಕೆ, ಸೊ ನಾವೇನು ಮಾಡೋಣ ಈಗ? ಈ ರೇಷಿಯೋ ಯೂಸ್ ಮಾಡಿಕೊಂಡು ವಾಟರ್ ಎಷ್ಟಿದೆ ಅಂತ ನೋಡೋಣ. ಓಕೆ, ಉಳ್ಕೊಂಡಿರೋದು 75 ಲೀಟರ್ಸು. ಅದರಲ್ಲಿ ವಾಟರ್ ಎಷ್ಟಾಗ್ತದೆ? 1/4.
5 ಆಗುತ್ತೆ. ಸೊ 1/5 ಅಂತ ಹೇಳಿದ್ರೆ 15 ಬರುತ್ತೆ. ನೆಕ್ಸ್ಟು ಮಿಲ್ಕ್ ಎಷ್ಟು ಉಳ್ಕೊಂಡಿದೆ 75, ಅಂದರೆ ಮಿಲ್ಕ್ ಪಾರ್ಟ್ ಎಷ್ಟು ಅಂತ. ಈ 75ಅಲ್ಲಿ ಉಳ್ಕೊಂಡಿರೋ 75 ಲೀಟರ್ಸಲ್ಲಿ ವಾಟರ್ ಪಾರ್ಟ್ ಎಷ್ಟು 15 ಲೀಟರ್ಸು, ಮಿಲ್ಕ್ ಪಾರ್ಟ್ ಎಷ್ಟು 4/5. ಅಂದರೆ ನಾನು ಈ ರೇಷಿಯೋಸ್ ಹಾಕೊಂಡಿದ್ದೀನಿ. ಓಕೆ, ಈ ರೇಷಿಯೋ ಪ್ರಕಾರ ಎಷ್ಟಿದೆ 60 ಇದೆ. ಸೊ ಟೋಟಲ್ ಎಷ್ಟಾಯಿತು 75. ಸೊ ಇವಾಗ ಏನು ಹೇಳ್ತೇನೆ ಅವನು, ಆಫ್ಟರ್ ಸೆಲ್ಲಿಂಗ್ 1/4 ಆಫ್ ದ ಮಿಕ್ಸ್ಚರ್ ಈ ಆ್ಯಡ್ಸ್ ವಾಟರ್ ಟು ರೀಪ್ಲೇಸ್ ದ ಕ್ವಾಂಟಿಟಿ ದಟ್ ಈ ಹ್ಯಾಸ್ ಸೋಲ್ಡ್. ಓಕೆ, ಸೊ ಅವನು ಏನು ವಾಟರ್ ನೋಡಿ 15 ಇದೆ ಇಲ್ಲಿ, 15 ಪ್ಲಸ್ ಎಷ್ಟು ಸೇಲ್ ಆಗಿದ್ದು 25 ಲೀಟರ್ಸು. ಆ 25 ಲೀಟರ್ಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತಾನಂತೆ. ದೆನ್ ರೇಷಿಯೋ ಏನಾಗುತ್ತೆ ಅಂತ ಕೇಳಿದ್ದಾನೆ. ಸೊ ದಿಸ್ ವಿಲ್ ಬಿ 40 ಆಗುತ್ತೆ. ಸೊ 2 2s are 2 3s are. ಸೊ ರೇಷಿಯೋ ಈಸ್ 2:3. ನೆಕ್ಸ್ಟ್, ಹೌ ಮೆನಿ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 9 ಬಿಟ್ವೀನ್ 1 and 300 ಅಂತ ಹೇಳಿದ್ದಾನೆ. ಸೊ 1 to 300 ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ. ಓಕೆ, ಡಿವಿಸಿಬಲ್ ಬೈ 9 ಅಂದರೆ ನೋಡಿ ಸ್ಟೂಡೆಂಟ್ಸ್, 9 10s are 80. ಸೊ 9 10s are 80 ಆಗುತ್ತೆ. 9 20s are 180. 9 30s are 270. ಓಕೆ ನೋಡಿ, 9 ಅಂದರೆ 30 ಟೈಮ್ಸ್ ಆಯ್ತು ಇಲ್ಲಿ. 270 ತನಕ 30 ಟೈಮ್ಸ್ ಆಯಿತು. ನೆಕ್ಸ್ಟು ಇಲ್ಲಿಂದ ನೀವು 3 ಟೈಮ್ಸ್ ಅಂತ ತಗೊಂಡ್ರೆ 27, ಅಂದರೆ 297 ತನಕ ಮಲ್ಟಿಪ್ಲೈ ಮಾಡ್ಬೋದು. ಅಂದರೆ 3s. ಸೊ ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೋದು, 33 ಟೈಮ್ಸ್ ಮಲ್ಟಿಪ್ಲೈನ ಮಾಡ್ಬೋದು. ನೆಕ್ಸ್ಟ್, ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 729? ಓಕೆ, 729 ಸ್ಕ್ವೇರ್ ರೂಟ್ ಕೇಳಿದ್ದಾನೆ. ಸೊ ಡೈರೆಕ್ಟಾಗಿ ನೀವು 27 ಅಂತ ಹೇಳ್ಬೋದು. ನೋಡಿ ಸ್ಟೂಡೆಂಟ್ಸ್, 1 ಸ್ಕ್ವೇರ್ ಟು 30 ಸ್ಕ್ವೇರ್ಸು ಯಾವುದೇ ಎಕ್ಸಾಮ್ ಆದರೂ ಕೂಡ ನೀವು ಯು ಶುಡ್ ಕೀಪ್ ಇಟ್ ಇನ್ ಮೈಂಡ್, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಗೆಟ್ ಮಾರ್ಕ್ಸ್ ಈಸಿಲಿ. ನೋಡಿ ಜಸ್ಟ್ ಸೆಕೆಂಡ್ಸಲ್ಲಿ ನಿಮ್ಗೆ ಏನಾಗುತ್ತೆ ಮಾರ್ಕ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಮೈಂಡಲ್ಲಿ ಯಾವಾಗಲೂ ಇಟ್ಕೊಂಡಿರ್ಬೇಕು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್, ವೆನ್ ಯು ರೈಟ್ ಡೌನ್ ಆಲ್ ದ ನಂಬರ್ಸ್ ಫ್ರಮ್ 1 to 100, ಹೌ ಮೆನಿ ಟೈಮ್ಸ್ ವುಡ್ ಯು ರೈಟ್ 7? ಸೊ ರೈಟ್ ಆನ್ಸರ್ ಇಸ್ 20 ಟೈಮ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಅಂದರೆ 7 17 27 ಈ ರೀತಿ ಮಾಡ್ಕೊಂಡೋದ್ರೆ ನಿಮಗೆ ಅಲ್ಲಿ 10 ಟೈಮ್ಸ್ ಬರುತ್ತೆ. ನೆಕ್ಸ್ಟು 70 71 72 ಅಂದರೆ ಮಾಡಿದ್ರೆ ಅಲ್ಲಿ ನಿಮ್ಗೆ 10 ಟೈಮ್ಸ್ ಬರುತ್ತೆ. ಸೊ ಟೋಟಲ್ಲು 20 ಟೈಮ್ಸ್ ಬರುತ್ತೆ ನಿಮಗೆ. ಸೊ ನೀವು ಒಂದ್ಸರಿ ಚೆಕ್ ಮಾಡಿ. ಓಕೆ, ನೆಕ್ಸ್ಟು ಟರ್ಮ್ ಏನಂತ ಕೇಳಿದ್ದೀನಿ. ಓಕೆ, ನೆಕ್ಸ್ಟ್ ಟರ್ಮ್ ಇನ್ ದ ಸೀರೀಸ್ ಅಂತ. ಸೊ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಡಿಫ್ರೆನ್ಸ್ ನೋಡ್ತಾ ಬರೋಣ. ಆಲ್ವೇಸ್ ಯು ಗೋ ವಿತ್ ದ ಡಿಫ್ರೆನ್ಸ್ ಫಸ್ಟ್. ಸೊ ಡಿಫ್ರೆನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಬೇರೆ ಮಾಡೋಣ. ಸೊ ಡಿಫ್ರೆನ್ಸ್ ಏನಿದೆ ಇಲ್ಲಿ 8 ಇದೆ, ಇಲ್ಲೇನಿದೆ 26 ಇದೆ. ಸೊ 8 to 26 ಯಾವುದೇ ರೀತಿಯಾದಂಥ ಒಂದು ಕನೆಕ್ಷನ್ ಇಲ್ಲ. ಸೊ ಬೇರೆ ಏನಿದೆ ನೋಡ್ತಾ ಬರೋಣ. ಓಕೆ, ನೋಡಿ ಸ್ಟೂಡೆಂಟ್ಸ್, 13 25. ಸೊ 13 2s ಮಾಡ್ಬೋದು ನೀವು. 13 2s ಏನಾಗುತ್ತೆ 26 ಆಗುತ್ತೆ. ಇಲ್ಲಿ 25 ಇದೆ ಅಂದರೆ -1 ಆಗಿದೆ. ಓಕೆ, ಸೊ ನೆಕ್ಸ್ಟ್ ಚೆಕ್ ಮಾಡಿ. ಸೊ 25 2s ಏನಾಗುತ್ತೆ 50 ಆಗುತ್ತೆ. 50 +1 ಆಗಿದೆ. ಓಕೆ, 50 + 1 is 51. ಅದೇ ರೀತಿ 51 × 2 ಮಾಡಿದ್ರೆ 102 ಬರುತ್ತೆ. 102 -1. ಸೊ ಇಟ್ ಈಸ್ ಫಾಲೋಯಿಂಗ್ × 2 +1 -1 × 2 +1 × 2 -1 × 2 +1. ನೆಕ್ಸ್ಟ್ ಏನಾಗಬೇಕು × 2 -1 ಆಗಬೇಕು. 203 × 2 406 ಆಗುತ್ತೆ. -1 ಅಂತ ಹೇಳಿದ್ರೆ 405. ಸೊ 405 ಇಸ್ ದ ರೈಟ್ ಆನ್ಸರ್. Next, at the end of the meeting, 10 people prevent shake hand with each other. Okay, so end of the meeting 10 ಜನ ಇದಾರಂತೆ. ಫಾರ್ ಎಕ್ಸಾಂಪಲ್ A B C D E F G H I J 10 ಜನ ಇದ್ದಾರೆ ಅನ್ಕೊಳ್ಳಿ. Of the end of the meeting, 10 people prevent shake hand with each other. Totally, what is the total number of shake hand? Okay, ಇಲ್ಲಿ ನೋಡಿ, A will shake hand students. Okay, A will shake hand ವಿತ್, ನೋಡಿ ಎ ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ ಎಷ್ಟು ಜನ ಇದ್ದಾರೆ 9 ಜನ ಇದ್ದಾರೆ. ಅವ್ನು ಎಷ್ಟು ಜನದ ಜೊತೆ ಶೇಕ್ ಹ್ಯಾಂಡ್ ಮಾಡ್ತಾನೆ 9 ಮೆಂಬರ್ಸ್ ಜೊತೆ ಶೇಕ್ ಹ್ಯಾಂಡ್ ಮಾಡ್ತಾನೆ. ನೆಕ್ಸ್ಟ್ ಬಿ ನೋಡ್ತೀನಿ. ಸೊ ಬಿ ವಿಲ್ ಶೇಕ್ ಹ್ಯಾಂಡ್ ವಿತ್, ನೋಡಿ ಸ್ಟೂಡೆಂಟ್ಸ್, ಆಲ್ರೆಡಿ ಬಿ ಎ ಜೊತೆ ಶೇಕ್ ಹ್ಯಾಂಡ್ ಮಾಡಾಗಿದೆ. ಇನ್ನೆಷ್ಟು ಜನ ಜೊತೆ ಶೇಕ್ ಹ್ಯಾಂಡ್ ಮಾಡ್ತಾನೆ 8 ಮೆಂಬರ್ಸ್ ಜೊತೆ. ಅದೇ ರೀತಿ ಸಿಗೆ ಬರ್ತೀನಿ. ಓಕೆ, ಸೊ ಸಿ ಇಲ್ಲಿ ಆಲ್ರೆಡಿ ಬಿ ಜೊತೆ ಶೇಕ್ ಹ್ಯಾಂಡ್ ಮಾಡಿರ್ತಾನೆ. ಇನ್ಸ್ಟೆಂಟ್ ಜೊತೆ ಅವನು ಮಿಕ್ಕಿದ್ ಮಾಡ್ತಾನೆ 7. ಅದೇ ರೀತಿ ನೀವು ಮಾಡ್ಕೊಂಬಂದ್ರೆ 6 5 4 3 2 1
ಫೈನಲ್ಲಿ 0 ಬರುತ್ತೆ. ಸೊ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೆ 45 ಆಗುತ್ತೆ. ಅಂದರೆ 9 + 8 + 7 + 6 + 5 + 4 + 3 + 2 + 1 + 0 ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಎಷ್ಟು ಟೈಮ್ಸ್ ಆಗುತ್ತೆ 45 ಬರುತ್ತೆ. 45 ಇಸ್ ದ ರೈಟ್ ಆನ್ಸರ್. ಓಕೆ, ಸಮ್ ಆಫ್ ದ ಎನಿ 4 ಕನ್ಸಿಕ್ಯೂಟಿವ್ ನಂಬರ್. ಓಕೆ ನೋಡಿ ಸ್ಟೂಡೆಂಟ್ಸ್, ಎನಿ 4 ಕನ್ಸಿಕ್ಯೂಟಿವ್ ನಂಬರ್ಸ್ ಅಂದರೆ 1 2 3 4 ಅಂತ ಅರ್ಥ. ಸೊ ಎಷ್ಟು ಬರುತ್ತೆ 3 + 3 4 + 10. ಯಾವ್ದಾದ್ರು ನಂಬರ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ಲು 6 7 8 9 ಅಂತಲೂ ತಗೊಳ್ಳಿ. ನಿಮಗೆ 6 6 12 1 13 22 30 ಬರುತ್ತೆ. ನೋಡಿ ಇದು ಎಲ್ಲ ಏನು ಬರುತ್ತೆ ಸ್ಟೂಡೆಂಟ್ಸ್, ಈವನ್ ನಂಬರ್ ಬರ್ತಾರೆ. ಏನೇ ಕನ್ಸಿಕ್ಯೂಟಿವ್ ನಂಬರ್ಸ್ ಯಾವುದೇ 4 ನಂಬರ್ಸ್ನ ತಗೊಂಡ್ರೆ ನಿಮಗೆ ಅದೇನಾಗಿರುತ್ತೆ ಈವನ್ ನಂಬರ್ಸು ಆಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಇಫ್ x = 122 + 132, ಸಾರಿ ಅದು 12 ಸ್ಕ್ವೇರ್ ಸ್ಟೂಡೆಂಟ್ಸ್, ಇದು ಪ್ರಾಬ್ಲಮ್ ತಪ್ಪಾಗಿದೆ. 12 ಸ್ಕ್ವೇರ್ + 13 ಸ್ಕ್ವೇರ್ + 14 ಸ್ಕ್ವೇರ್ - 15 ಸ್ಕ್ವೇರ್. ಓಕೆ, ಸೊ ನಾನು ಆಲ್ರೆಡಿ ನಿಮಗೆ ಈಗ ತಾನೇ ಒಂದು 729 ಬಂದಾಗ ಹೇಳಿದೆ ಸ್ಟೂಡೆಂಟ್ಸ್, 1 ಸ್ಕ್ವೇರ್ ಟು 30 ಸ್ಕ್ವೇರ್ ನೀವು ಗ್ಯಾಪ್ನ ಇಟ್ಕೊಂಡಿದ್ರೆ ನೋಡಿ 2 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು. ಸೊ ಅದಕ್ಕೆ ನಾನು ಹೇಳೋದು ನಿಮಗೆ, ಸೊ 1 to 30 ಸ್ಕ್ವೇರ್, ಸೊ ಯು ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಈಸಿಯಾಗಿ ಮಾಡ್ತೀನಿ ನಾನು. ಸೊ 12 ಸ್ಕ್ವೇರ್ ಇಸ್ 144, 13 ಸ್ಕ್ವೇರ್ ಇಸ್ 169, ಆ್ಯಂಡ್ 14 ಸ್ಕ್ವೇರ್ ಇಸ್ 196, ಆ್ಯಂಡ್ 15 ಸ್ಕ್ವೇರ್ ಇಸ್ 225. ಇಲ್ಲಿ ನೋಡಿ 6 4 10 19 1 10 16 20 2 509 - 225 ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಆನ್ಸರು ಬರ್ತದೆ. ದಟ್ ಈಸ್ 284 ಬರುತ್ತೆ ನಿಮಗೆ. ಸೊ 284 ಬರುತ್ತೆ, ಮೈನಸ್ ಅಲ್ಲ. ಓಕೆ, 284 ಈಸ್ ಡಿವೈಡೆಡ್ ಬೈ 50 ಅಂತ ಹೇಳಿದ್ದೀನಿ. ಓಕೆ, ಡಿವೈಡೆಡ್ ಬೈ 50 ಮಾಡಿದ್ರೆ ನಿಮಗೆ ಆನ್ಸರು ನಿಯರೆಸ್ಟ್ ಆನ್ಸರ್ ಹಾಕಿ, ನಿಯರೆಸ್ಟ್ ಆನ್ಸರ್ 34 ಬರುತ್ತೆ ನಿಮಗೆ. ಸೊ 50 ಅಂತ ಹೇಳಿದ್ರೆ ನಿಮಗೆ. ಓಕೆ, ಡಿವೈಡೆಡ್ ಬೈ ಎಕ್ಸ್, ವೆನ್ ಎಕ್ಸ್ ಇಸ್ ಡಿವೈಡೆಡ್ ಬೈ 50 ಅಂದರೆ ಎಕ್ಸು ನಿಮ್ಗೆ ಬಂದಿರೋ 284. 284 ಡಿವೈಡೆಡ್ ಬೈ 50 ಮಾಡಿ. ಸೊ 50 ಮಾಡಿದ್ರೆ ನಿಮಗೆ ಆನ್ಸರು 34 ಬರುತ್ತೆ. ಸೊ 50 ಮಾಡಿದ್ರೆ ಬರೋಲ್ಲ ಸ್ಟೂಡೆಂಟ್ಸ್, ಅದು 5 ಆ್ಯಕ್ಚುಲಿ ಡಿವೈಡೆಡ್ ಬೈ 5, ಅದು ಪ್ರಾಬ್ಲಮ್ ಎಲ್ಲ ತಪ್ಪು ಕೊಟ್ಟಿದ್ದಾನೆ ನಿಮಗೆ. ಡಿವೈಡೆಡ್ ಬೈ 5 ಮಾಡಬೇಕು ನೀವು, ಆವಾಗ 34 ಬರುತ್ತೆ ನಿಮಗೆ. ಓಕೆ, ಯಾಕೆಂತ ಹೇಳಿದ್ರೆ 5 10s are 50, 5 20s are 100. ಸೊ ಅದೇ ರೀತಿ 5 50s is 250. ಓಕೆ, ನೆಕ್ಸ್ಟು 30 ತೊಗೊಂಡ್ರೆ ನೀವು 280 ಆಗುತ್ತೆ, ಅಂದರೆ 6 ಟೈಮ್ಸ್ ಆಗುತ್ತೆ ನಿಮಗೆ. ಸೊ ನಿಯರೆಸ್ಟ್ ಆನ್ಸರ್ 34 ಬರುತ್ತೆ. ಕ್ವಶನ್ ರಾಂಗ್ ಇರೋದ್ರಿಂದ ನೀವು ಏನೂ ವರಿ ಮಾಡ್ಕೋಬೇಕಾಗಿಲ್ಲ. ನೆಕ್ಸ್ಟು, A is twice as B and B is thrice as is C. ಓಕೆ, ದ ಫಾಸ್ಟ್ ಅದು. ಓಕೆ, ಫಿಸ್ಟ್ ಆಗ್ಬಿಟ್ಟಿದೆ, ಫಾಸ್ಟ್ ಅದು ಸ್ಟೂಡೆಂಟ್ಸ್. ಓಕೆ, ಥ್ರೈಸ್ ಫಾಸ್ಟ್ ಆಸ್ ಸಿ, ದ ಜರ್ನಿ ಕವರ್ ಸಿ. ಓಕೆ, ಇಲ್ಲೇನು ಹೇಳಿದ್ದಾನೆ ಅಂದರೆ ಫಸ್ಟು ಸಿನ ನಾನು ತಗೋತೀನಿ ಸ್ಟೂಡೆಂಟ್ಸ್. ಓಕೆ, ಎ ಇಸ್ ಟ್ವೈಸ್ ಆಸ್ ಬಿ ಆ್ಯಂಡ್ ಬಿ ಇಸ್ ಥ್ರೈಸ್ ಆಸ್ ಸಿ ಅಂತ ಹೇಳಿದೆ. ಸೊ ಅಲ್ಲಿಗೆ ಸಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡ್ರೆ ನಿಮಗೆ ಬಿ ಏನಾಗುತ್ತೆ ಥ್ರೈಸ್ ಆಫ್ ಎಕ್ಸ್. ಓಕೆ, ಅಂದರೆ ಥ್ರೈಸ್ ಆಫ್ ಸಿ ಅಂತ. ನೆಕ್ಸ್ಟು ಎ ಅಂತ ತಗೊಂಡ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಟ್ವೈಸ್ ಆಸ್ ಫಾಸ್ಟ್ ಬಿ. ಓಕೆ, ಟ್ವೈಸು ಅಂದರೆ 2 × 3x, ದಟ್ ಈಸ್ 6x ಆಗುತ್ತೆ. ಓಕೆ, ಸೊ ಇದು ಇನ್ಫಾರ್ಮೇಷನ್ ಕೊಟ್ಟಿರೋದು. ದ ಜರ್ನಿ ಕವರ್ಡ್ ಬೈ ಸಿ ಇನ್ 54 minutes ವಿಲ್ ಬಿ ವಿಲ್ ಬಿ ಕವರ್ಡ್ ಬೈ ಬಿ ಈಸ್. ಓಕೆ, ಬಿ ಎಷ್ಟು ಅಂತ ನಾವು ಕ್ಯಾಲ್ಕುಲೇಷನ್ನ ಮಾಡಬೇಕಾಗತ್ತೆ. ಇಲ್ಲಿ ನೀವು ತಗೊಂಡ್ರೆ ಆ ರೀತಿ ತಗೊಂಡ್ರೆ ರೇಷಿಯೋ ತಗೊಳ್ಳಿ ಸ್ಟೂಡೆಂಟ್ಸ್. ಎ ಇಷ್ಟು ಬಿ ಇಷ್ಟು ಸಿ ತಗೊಂಡ್ರೆ ನಿಮಗೆ ಎ ನೋಡಿ 6x ಇದೆ, ಬಿ 3x ಆ್ಯಂಡ್ ಸಿ 1. 6:3:1 ಬರುತ್ತೆ. ಓಕೆ, ಓಕೆ, ಇಲ್ಲೇನು ಹೇಳ್ತಿದ್ದಾನೆ, ಸಿ ಅಕಸ್ಮಾತ್ ಸಿ ನಿಮಗೆ 6 minutes ತಗೊಂಡ್ರೆ ಬಿ ಎಷ್ಟು ಮಿನಿಟ್ ತಗೋತಾನೆ 2 minutes ತಗೋತಾನೆ. ಓಕೆ, ಯಾಕಂದರೆ ಅದರಲ್ಲಿ ಥ್ರೈಸ್ ಆ್ಯಸ್ ಫಾಸ್ಟ್ ಅಂತ ಹೇಳಿದ್ದಾನೆ. ಸೊ ಸಪೋಸ್ ಸಿ ಟೇಕ್ 6 minutes and B will take 2 minutes only. Okay,
ಸೊ ಈ ರೀತಿಯಾಗಿ ಬಂದಾಗ ನಿಮಗೆ ಅವನೇನು ಹೇಳಿದ್ದಾನೆ, ದ ಜರ್ನಿ ಕವರ್ಡ್ ಬೈ ಸಿ ಇಸ್ 54 ಮಿನಿಟ್ಸ್ ಅಂತ ಹೇಳಿದ್ದಾನೆ. ಓಕೆ, 54 ಮಿನಿಟ್ಸ್ ಅಂತ. ಬಿ ಎಷ್ಟು 1/3 ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 1/3, ಇದು 1/6 ಇಷ್ಟು 1/3 ಇಷ್ಟು 1/1 ಅಂತ ಆಗ್ತದೆ. ಸೊ ಬಿ ಕವರ್ಡ್ ಎಷ್ಟು ಮಾಡಿದ್ದಾನೆ, ಬಿ ಅಂತ ತಗೊಂಡ್ರೆ ಸರ್ 1/3 ಯಾಕೆ ತಗೊಂಡ್ರೆ, ಬಿಕಾಸ್ ಇಲ್ಲೇ ಕೊಟ್ಟಿದ್ದಾನೆ ನೋಡಿ, ಬಿ ಈಸ್ ಥ್ರೈಸ್ ಆಫ್ ಸಿ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಇಷ್ಟು ತಗೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ನಿಮ್ಗೆ ಎಷ್ಟು ಬರುತ್ತೆ, 18 ಮಿನಿಟ್ಸು ತಗೋತಾರೆ. So 18 minutes is the right answer. Next, from 6 boys and 4 girls, 5 are to be selected. Okay, so ಇದು combination problem ಬರುತ್ತೆ ಸ್ಟೂಡೆಂಟ್ಸ್. combination ಬಂದಾಗ 5 are to be selected in admission. In how many ways can be, it must be exactly 2 girls ಅಂತ ಹೇಳಿದ್ದೇನೆ. ಆವಾಗ ನಿಮ್ಗೆ ಏನಾಗುತ್ತೆ 5C2 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, 5C2 ಅಂತ ಹೇಳಿದ್ರೆ ನಿಮ್ಗೆ ಡೈರೆಕ್ಟಾಗಿ ಆನ್ಸರ್ ಮಾಡಿ ನಿಮಗೆ ಯು ವಿಲ್ ಗೆಟ್ 120 ಬರುತ್ತೆ ನಿಮಗೆ. ಸೊ 5C2 ಹೆಂಗೆ ಮಾಡೋದು, ದಟ್ ಯು ಶುಡ್ ನೋ. ಓಕೆ, ಸೊ 5 into 4 into 3 into 1 ಬರುತ್ತೆ, ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 minus 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಬರುತ್ತೆ. ನಿಮಗೆ ಡೈರೆಕ್ಟ್ ಆನ್ಸರು 120 ಬರುತ್ತೆ. ನೀವು ಸೊಲ್ಯೂಷನ್ ಮಾಡಿ ಅದನ್ನು. ಓಕೆ, ನೆಕ್ಸ್ಟ್, in a race of 800 meter, A can beat B, ಅದು heat ಅಂತ ಆಗ್ಬಿಟ್ಟಿದೆ, beat ಅದು actually, beat B by 40 meter. In a race of 500, B can beat C by 5 meter. In a race of 200 meter ಅಂತ ಹೇಳಿದ್ದಾನೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಏನು ಮಾಡೋಣ, ಎಗೂ ಬಿಗೂ ನಾವು ಕಾಂಬಿನೇಷನ್ ತಗೊಳ್ಳೋಣ. ಓಕೆ, ಎ ಅಂತ ತಗೊಂಡ್ರೆ ಎ ನೋಡಿ ಸ್ಟೂಡೆಂಟ್ಸ್, ಎ ಫಾರ್ ಎಕ್ಸಾಂಪಲ್ ಇನ್ 800 ರೇಸು ಎ ಬೀಟ್ ಬೈ 740. ಓಕೆ, 40 ಮೀಟರ್ಸು ಅಂದರೆ ಬಿ ಎಗಿಂತ 40 ಮೀಟರ್ಸ್ ಕಡಿಮೆ ಬಂದಿದ್ದಾನೆ. ಅಂದರೆ 800 ಬಿ ಎ ತಗೊಂಡ್ರೆ ಇವನೆಷ್ಟು ತಗೋತಾನೆ, 760 ತಗೋತಾನೆ. ಓಕೆ, ದಿಸ್ ಇಸ್ ವಾಟ್ ದೇ ಆರ್ ಗಿವನ್. ನೆಕ್ಸ್ಟ್ ಅದೇ ರೀತಿ ಬಿ ಇಸ್ ಟು ಸಿ ತಗೋತೀನಿ. ಇನ್ನು 500 ರೇಸು 500 ಎ ತಗೊಂಡ್ರೆ ಬಿ ಬೀಟ್ ಬೈ 5 ಮೀಟರ್ಸ್ ಅಂದರೆ ಇವನೆಷ್ಟು ತಗೋತಾನೆ, 495 ತಗೋತಾನೆ ಸ್ಟೂಡೆಂಟ್ಸ್. ಅದೇ ರೀತಿ ಇನ್ ರೇಸ್ ಆಫ್ 200 ಮೀಟರ್ ನೋಡಿ, 200 ಮೀಟರ್ ಬಂದಾಗ ಎಷ್ಟು ತಗೋತಾನೆ, ಬಿ ಎಷ್ಟು ತಗೋತಾನೆ, ಸಿ ಎಷ್ಟು ತಗೋತಾನೆ ಅಂತ ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ದೆನ್ ವಿ ವಿಲ್ ಟೇಕ್ ಅ ಡಿಫ್ರೆನ್ಸ್. ಓಕೆ, ಎಗೂ ಬಿಗೂ ಡಿಫ್ರೆನ್ಸ್ ತಗೊಳ್ಳೋಣ. ಓಕೆ, ಇಲ್ಲಿ ಬಿ ಎಷ್ಟು ತಗೋತಾನೆ ನೋಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಹಿಂಗೆ. ಅವಾಗ ಏನಾಗುತ್ತೆ, 200 ಇಂಟು 760 by 800 ಬರುತ್ತೆ. 0 0 ವಿಲ್ ಗೆಟ್ ಕ್ಯಾನ್ಸಲ್. ಸೊ 2 1s are 2 4s are, ಸೊ 4 1s are 4 9s are, ಸೊ 190. ಸೊ ಬಿ ಎಷ್ಟು ತಗೋತಾನೆ, 190. ಇಲ್ಲೂ ಅಷ್ಟೇ 200 ಸಾರಿ, ಇಲ್ಲಿ ಬಿ ಆಲ್ರೆಡಿ ಹೇಳಿದ್ದಾನೆ. ಓಕೆ, ಬಿ ಆಲ್ರೆಡಿ ಎಷ್ಟು ತೊಗೊಂಡಿದ್ದಾನೆ, 190 ತೊಗೊಂಡಿದ್ದಾನೆ. ಇಲ್ಲಿ ನೋಡಿ 190 ತೊಗೊಂಡಿದ್ದೀನಿ, ಇಲ್ಲಿ 190 ಹಾಕಿದ್ದೀನಿ. ಅಗೇನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮಗೆ 495 ಇಂಟು 190 ಡಿವೈಡ್ ಬೈ 500, ನಿಮಗೆ 188.1 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇವೆರಡಕ್ಕೂ ಡಿಫ್ರೆನ್ಸ್ ತಗೊಂಡಾಗ ನಿಮ್ಗೆ ಎಷ್ಟು ಬರುತ್ತೆ, ಸಾರಿ ಇವೆರಡಕ್ಕೂ ಡಿಫ್ರೆನ್ಸ್ ತಗೋಬೇಡಿ, ಡೈರೆಕ್ಟಾಗಿ ಅವನೇನು ಹೇಳಿದ್ದಾನೆ, 200 ಮೀಟರ್ಸ್ ಹೇಳಿದ್ದಾನೆ. ಸೊ 200 ಮೀಟರ್ಸ್ಗೆ ಎ ನೋಡಿ, ಎ ಎಷ್ಟು ತೊಗೊಂಡಿದ್ದಾನೆ, 200 ಮೀಟರ್ಸು 200 ತೊಗೊಂಡಿದ್ದಾನೆ. ಸಿ ಎಷ್ಟು ತೊಗೊಂಡಿದ್ದಾನೆ, 188.1. ಇವೆರಡಿಗೂ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ದಾನೆ. ಡಿಫ್ರೆನ್ಸ್ ಎಷ್ಟಾಗುತ್ತೆ, 11.9 ಮೀಟರ್ಸ್ ಬರುತ್ತೆ. 11.9 ಮೀಟರ್ಸ್. ನೆಕ್ಸ್ಟ್ ಕ್ವಶನ್, 3 numbers A, B and C are in the ratio of 12:15:25. If sum of the numbers is 315, the ratio between the B and A and the C and B is ಅಂತ ಕೇಳಿದ್ದಾನೆ. ಓಕೆ, ನೋಡ್ತಾ ಬರೋಣ. ಸೊ ಆ್ಯಕ್ಚುಲಿ ಇಲ್ಲಿ ವ್ಯಾಲ್ಯೂನೇ ತಪ್ಪು ಕೊಟ್ಟಿದ್ದೇನೆ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮಲ್ಲಿ. ಸೊ ಅದು ವ್ಯಾಲ್ಯೂ ಬಂದು 312 ಬರಬೇಕು ಆ್ಯಕ್ಚುಲಿ. ಸೊ 315 ಇರೋದ್ರಿಂದ ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಬಟ್ ಆದರೂ ಕೂಡ ನಾನು ನಿಮಗೆ ಯಾವ ರೀತಿ ಇದನ್ನು ಸೊಲ್ಯೂಷನ್ ಮಾಡೋದು ಅಂತ ಹೇಳ್ತೀನಿ. ಸೊ ವ್ಯಾಲ್ಯೂ ಏನು ಹೇಳಿದ್ದಾನೆ, 312 ಅಂತ ಹೇಳಿದ್ದಾನೆ. ಓಕೆ, ಸೊ ಇಫ್ ದ ಸಮ್ ಆಫ್ ದ ನಂಬರ್ಸ್ ಇಸ್ 312, ದ ರೇಷಿಯೋ ಬಿಟ್ವೀನ್ ದ ಡಿಫ್ರೆನ್ಸ್ ಆಫ್ ಬಿ ಆ್ಯಂಡ್ ಎ ಆ್ಯಂಡ್ ಸಿ ಆ್ಯಂಡ್ ಬಿ. ಸೊ ಡಿಫ್ರೆನ್ಸ್ ಆಫ್ ಬಿ ಆ್ಯಂಡ್ ಎ ಆ್ಯಂಡ್ ಸಿ ಆ್ಯಂಡ್ ಬಿ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಓಕೆ, ಬಿ ಎ ತಗೊಳ್ಳೋಣ ಫಸ್ಟು. 12 ಡಿವೈಡೆಡ್ ಬೈ ನೋಡಿ ಇವಿಷ್ಟಕ್ಕೂ ಟೋಟಲು 52 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, 52 ಬರುತ್ತೆ ಡಿವೈಡ್ ಬೈ 52. ಸೊ ನಿಮಗೆ ಇದೆಷ್ಟು ಬರುತ್ತೆ, 72 ಬರುತ್ತೆ. ಅದೇ ರೀತಿ 312 ಇಂಟು ಬಿಗೆ ತಗೊಂಡ್ರೆ ಸಾರಿ 52 ಅಲ್ಲ, ನಿಮಗೆ 90 ಬರುತ್ತೆ. ಸೊ ಎ ಇಸ್ 72, ಬಿ ಇಸ್ 90.
ಸೊ ಇಲ್ಲಿ ಬಿ ಮೈನಸ್ ಎ, ಓಕೆ, ಡಿಫ್ರೆನ್ಸ್ ಆಫ್ ಬಿ ಆ್ಯಂಡ್ ಎ ಇರೋದ್ರಿಂದ ಬಿ ಮೈನಸ್ ಎ ತೊಗೋತೀನಿ, ಇಷ್ಟು ಸಿ ಮೈನಸ್ ಬಿ ತೊಗೋತೀನಿ. ಅದೇ ರೀತಿ ಸಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀನಿ. ಸಿ ಎಷ್ಟು 25/52, ಯು ವಿಲ್ ಗೆಟ್ 150. ಓಕೆ, ಸೊ ಅಂದರೆ 52 6 ಬರುತ್ತೆ ನಿಮಗೆ. ಓಕೆ, 52 6, 25 6 ಇಸ್ 150 ಬರುತ್ತೆ. ಇಲ್ಲಿ ಬಿ ಎಷ್ಟು 90 ಮೈನಸ್ 72. ನೆಕ್ಸ್ಟ್ ಇಯರ್ ಸಿ ಎಷ್ಟು 150 ಮೈನಸ್ ಬಿ ಇಸ್ 90. ಸೊ ಇಲ್ಲಿ ನಿಮಗೆ ಉಳ್ಕೊಳ್ಳೋದೆಷ್ಟು 18 ಅಲ್ಲ, 18 ಬರುತ್ತೆ. 18:60 ಬರುತ್ತೆ. ಸೊ 18:60 ಅಂತ ಬಂದರೆ ನಿಮಗೆ ಆನ್ಸರು ಅದೇನಾಗುತ್ತೆ. ಓಕೆ, ಸೊ 18:60 ಬರುತ್ತೆ ಸ್ಟೂಡೆಂಟ್ಸ್. ಸೊ 18:60 ಅಂತ ಹೇಳಿದ್ರೆ ನೀವು ಯಾವ ನಂಬರಿಂದ ಆಗುತ್ತೆ, 2 9s 2 30s, ಅಂದರೆ 3 3s 3 10s. ಸೊ 3:10 ಬರುತ್ತೆ ನಿಮಗೆ ರೈಟ್ ಆನ್ಸರ್ ಆ್ಯಕ್ಚುಲ್ ಆಗಿ ಕ್ಯಾಲ್ಕುಲೇಷನ್ಸ್ನ ಮಾಡಿದ್ರೆ. ಓಕೆ, ಬಟ್ ಈ ಪ್ರಾಬ್ಲಮಲ್ಲಿ ಇನ್ಸ್ಟೆಡ್ ಆಫ್ 312 ನಿಮಗೆ ಪ್ರಾಬ್ಲಮಲ್ಲಿ ಏನು ಕೊಟ್ಬಿಟ್ಟಿದ್ದಾನೆ, 315 ಕೊಟ್ಟಿದ್ದಾನೆ. ಹಾಗಾಗಿ ರೈಟ್ ಆನ್ಸರ್ ನಿಮಗೆ ಬರೋದಿಲ್ಲ. ಸೊ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾನೆ, ನೀವು ಬೇಕಾದ್ರೆ ಚೆಕ್ ಮಾಡಿ. And moving on to the next question. On dividing a number by 68, we get 269 as a dividend and 0 as a remainder on dividing the same number by 67. Okay. ಸೊ ಈಗ ನಂಬರ್ ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಡಿವೈಡ್ ಮಾಡಿದ್ರೆ 269 ಬರುತ್ತೆ. ಮಲ್ಟಿಪ್ಲೈ ಮಾಡಿ ಅದನ್ನು ನಿಮಗೆ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರು 18,292 ಬರುತ್ತೆ. ಸೊ ಹೆಂಗೆ ಬಂತು ಅದನ್ನು ನೀವು 3 ಡಿಜಿಟ್ ಮಲ್ಟಿಪ್ಲಿಕೇಶನ್ ಅಂತ ನನ್ನ ಚಾನಲಲ್ಲಿ ಹಾಕ್ಕೊಟ್ಟಿದ್ದೀನಿ. 2 ಡಿಜಿಟ್ ಇಂಟು 3 ಡಿಜಿಟ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೋಡಿ, 269 ಇಂಟು 68, ಇಲ್ಲಿ 0 ಹಾಕ್ಕೊಳ್ಳಿ. ಸೊ ನಿಮಗೆ ಆನ್ಸರು ಕರೆಕ್ಟಾಗಿ ಬರುತ್ತೆ. ಓಕೆ, ಸೊ ಈ ನಂಬರ್ನ 67ಇಂದ ಡಿವೈಡ್ ಮಾಡ್ತಾನೆ, ಆವಾಗ ರಿಮೈಂಡರ್ ಎಷ್ಟು ಅಂತ ಕೇಳಿದ್ದಾನೆ. ಸೊ 67 2s 134 ಡಿವೈಡ್ ಬೈ 489. ಸೊ 489 ಅಂದರೆ 7s ಮಾಡಿ 469 ಬರುತ್ತೆ. ನೆಕ್ಸ್ಟು 20 ಇದೆ. ಸೊ ಪಾಯಿಂಟ್ ಹಾಕ್ಕೊಂಡು ನೀವು ಅಗೈನ್ 3s ಮಾಡಿ, ಯು ವಿಲ್ ಗೆಟ್ 201 ಬರುತ್ತೆ. ರಿಮೈಂಡರ್ 1. ಸೊ ರಿಮೈಂಡರ್ ಇಸ್ 1. ಓಕೆ, ಸೊ ಈ ರೀತಿಯಾಗಿ ನೀವು ಆನ್ಸರನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಹಾಗೂ ನಮಗೆ ಡೈರೆಕ್ಟಾಗಿ ಮೆಸೇಜ್ ಮಾಡೋದ್ರು ಕೂಡ ನಮಗೆ ಮಾಡಿ. ನಿಮ್ಗೆ ಏನಾದರೂ ಕೋಚಿಂಗ್ ಬೇಕು PGCET ಅಂತ ಹೇಳಿದ್ರೆ, ನಮ್ಮ ಒಂದು ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನಮಗೆ ಕಾಲ್ ಮಾಡಿ ಹಾಗೂ ಮೆಸೇಜ್ ಮಾಡಿ, ಹಾಗೂ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.